ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬಸವ ಕಲ್ಯಾಣ ನಗರಸಭೆಯ ಗುತ್ತಿಗೆ ಆಧಾರದ 82 ಪೌರ ಕಾರ್ಮಿಕರಿಗೆ ಸಂಪೂರ್ಣ 1 ವರ್ಷದ ಸಂಬಳ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದು ಪೌರ ಕಾರ್ಮಿಕರ ಧ್ವನಿಯಾಗಿ ಇಲ್ಲಿನ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಅವರು ಶನಿವಾರ ನಗರಸಭೆಯ ಕಚೇರಿಯ ಮುಂದೆ ಕಾರ್ಮಿಕರೊಂದಿಗೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪೌರ ಕಾರ್ಮಿಕರಿಗೆ 12 ತಿಂಗಳ ಸಂಬಳ ಕೊಡುವ ತನಕ ಪ್ರತಿಭಟನೆ ಮುಂದುವರಿಯಲಿದೆ. ಇನ್ನು ಅಂಬೇಡ್ಕರ್ ಜಯಂತಿಯೂ ಸಹ ಉಟ್ಟಬಟ್ಟೆಯಲ್ಲಿ ನಗರಸಭೆಯ ಮುಂದೆ ಆಚರಣೆ ಮಾಡ್ತೇವೆ ಎಂದು ಪಟ್ಟು ಹಿಡಿದಿದ್ರು. 1 ವರ್ಷದ ಸಂಬಳ ನೀಡದ ಪೌರಾಯುಕ್ತ ರಾಜು ಬಣಕಾರ್ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ನಂತರ ಸ್ಥಳಕ್ಕೆ ಆಗಮಿಸಿದ ಪೌರಾಯುಕ್ತ ರಾಜು ಬಣಕಾರ್ ಅವರು ಮೇ ತಿಂಗಳ ಕೊನೆಯ ವಾರದಲ್ಲಿ ಸಂಬಳ ನೀಡಲಾಗುವುದು ಎಂದು ಪೌರ ಕಾರ್ಮಿಕರಿಗೆ ಮತ್ತು ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಅವರಿಗೆ ಆಶ್ವಾಸನೆ ನೀಡಿದ್ದಾರೆ. ನಂತರ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಪ್ರತಿಭಟನೆ ಕೈಬಿಟ್ಟರು. ನಿಮ್ಮ ಮಿನಿಸ್ಟರ್ ಹೋಗಿ ಮಾತಾಡಿದ್ದು, ನಿಮ್ಮ ಮಿನಿಸ್ಟರ್ ಹೋಗಿ ಯಾಕೆ ನೀವು ಮಾತಾಡೋಕೆ ಹೋಗಿ ಏನಂತ ಯಾಕೆ ಮಾತಾಡಕಪ್ಪ? ಇಲ್ಲ ಇಲ್ಲ ಮಿನಿಸ್ಟರ್ ಹೋಗಿ ಯಾಕೆ ನಿಮ್ಮಲ್ಲಿ ಮಾತಾಡೋಕೆ ಅದಕ್ಕೆ ಕೇಳಿ. ನಿಮ್ಮ ಮಿನಿಸ್ಟರ್ ಮಾತಾಡೋಕೆ ಈಗ ನನ್ನ ಎದುರಿಗೆ ಹೋಗಿ ಫೋನ್ ಕೊಟ್ಟು ಮಾತಾಡ್ಸಿ ನಾವು ಯಾಕೆ ಮಾತಾಡೋಕೆ ಕೇಳಿ. ಹಾಗೆ ಹೋಗಿ ಅವಾಗ ಏನ್ ಮಾತಾಡೋಕೆ ಕೇಳಗಲ್ಲ ನಿಮ್ಮ ಮನ್ಸಾಗ. ನಾವೇ ಕೇಳೋಗಿ ಅವ್ರಿಗೆ ಕೇಳಕ್ ನಿಮ್ಮ ಅಕೌಂಟೆಂಟಾಗ ಅವಾಗ ಅಕೌಂಟೆಂಟ್ ಕೇಳಗ ಈ ಅಕೌಂಟೆಂಟ್ ನಿಮ್ ಮಿನಿಸ್ಟರ್ ಫೋನ್ ಮಾಡಾಗ ಅವಾಗ ಏನ್ ಮಾತಾಡಕ ಅದಕ್ಕೆ ಕೇಳಗಲ್ಲ. ಏನ್ ಹೇಳಿದ್ರಪ್ಪ ಅದಕ್ಕೆ ಕೇಳಗಿ ನಿಮ್ ಮಂತ್ರಿದ ಕೇಳಗಿ ನಮ್ದು ಯಾರಿಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ ಸರ್. ಇಲ್ಲಪ್ಪ ನಿಮ್ ಮಿನಿಸ್ಟರ್ ಏನಂದ್ರು ಅದೇ ಸರ್ ಪೇಮೆಂಟ್ ಎಷ್ಟು ಡಿವಿ ಇದೆ ಅಂತ ಕೇಳಿದ್ರು ಸರ್. 10 ತಿಂಗಳಿಗೆ ಡಿವಿ ಇದೆ ಅಂತ ಹೇಳಿದ್ರು. ಕಾನೂನ್ದಾಗ ಏನಂದ್ರೆ ಅವರು ಜಿಯೋ ಏನ್ ಹೇಳಿದ್ರು ಜಿಯೋ ಏನ್ ಹೇಳ್ತದಂದ್ರೆ ಮಿನಿಸ್ಟರ್ ಒಂದ್ಬಿಟ್ಟು ಅವ್ರಿಗೆ ಮಾತಾಡೋದು ಬಿಟ್ಟಿರಲ್ಲ. ಕೇಳೋದಲ್ಲಿಗೆ ಫಸ್ಟ್ ಹೋಗಿ ಏನ್ ಮಾತಾಡೋಕೆ ಅದಕ್ಕೆ ಡಿಸ್ಕಷನ್ ಇಲ್ಲ. ಅವ್ರು ಮುಗಿತಿಲ್ಲ ನೀವು ಮಾತಾಡೋಕಲ್ಲ. ಹೇಳಪ್ಪ ಏನ್ ಮಾತಾಡೋದು ನಿಮ್ಮ ಮಂತ್ರಿಗೆ ಏನದಂದ್ರೆ ಸರ್ಕುಲಾಗ ಏನದಪ್ಪ ನಂಗೆ ಗೊತ್ತಿಲ್ಲ. ಓದ್ ಹೇಳಲ್ಲ ಏನದ ನಿನ್ನೆ ಕೊಟ್ಟಿದ್ದ ಪ್ರಿಂಟ್ ಓದು ಏನದ ಇದು ಯಾಕೆ ಕೊಟ್ಟಿದ್ದು ಇದು DM ಇಂದ ಇಶ್ಯೂ ಮಾಡಿರೋ ಸರ್ಕ್ಯುಲರ್ ಸರ್. ಇದರಲ್ಲಿ 3 ತಿಂಗಳದ ನೀವು ಅಕೌಂಟ್ನಾಗ ಇಟ್ಕೊಳ್ಬೇಕು ಅಂತ ಈ ಡೈರೆಕ್ಷನ್ ಇದೆ. ನಾವು ಅದನ್ನ ಮಾಡ್ಕೊಂತಾನೆ ಈ 3,20,00,000 ನಾ ಪೇಮೆಂಟ್ ಮಾಡೀನಿ ಸರ್. ಇನ್ನೂ 10 ತಿಂಗಳದಿದೆ. ಅದನ್ನು ಕೂಡ ಈಗ 1 ತಿಂಗಳದ್ದು ಆಲ್ರೆಡಿ ಜಮಾ ಹೋಗಿದೆ. ಇನ್ನು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಇನ್ನೂ 1 ತಿಂಗಳದ್ದು ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಮಂತಲ್ಲಿ ಇನ್ನು 2 ತಿಂಗಳದ್ದು ಮಾಡ್ತೀನಿ. 3 ತಿಂಗಳಲ್ಲಿ ನಾನು ಅದನ್ನ ಅಷ್ಟನ್ನು ಕ್ಲಿಯರ್ ಮಾಡ್ತೀನಿ ಸರ್. ಮಾಡ್ತೀನಿ ಅಂತಾನೆ ಹೇಳಿದ್ದೀನಿ. ನೀವು ನಿಮ್ಮ ಮಿನಿಸ್ಟರ್ ಫಸ್ಟ್ ಆಫ್ ಆಲ್ ಫಸ್ಟ್ ಕ್ಲಿಯರ್ ಏನಪ್ಪ ಅಂದ್ರೆ ನಿಮ್ಮ ಮಿನಿस्टर ಹೋಗಿ ಮಾತಾಡಿದಾಗ ಅವಾಗ ಹೇಳ್ತಾಗ ಖೂಬಾ साहब 10 महीने का सैलरी नहीं है, आप कंफ्यूज कर गए, सिर्फ 3 महीने का सैलरी है. ಇಲ್ಲಪ್ಪ ಮೂರು ತಿಂಗಳದೇ ಬ್ಯಾಲೆನ್ಸ್ ಅದ. ತುಂಬ ಜಾವ್ ಮುನ್ಸಿಪಾಲಿಟಿ ಅಂದ್ಮ್ಯಾಗ ನಾವು ಬಂದಿದ. ನಾವು ಭೀ ಕಾನೂನು ಓದಿದ್ದೇವೆ. ಯಾಕೆ ಅಪ್ಪನ ಮನೆಗೆ ಕಾನೂನು ಇಲ್ಲ. ಕಾನೂನು ಈಸ್ ಕಾನೂನು ರೈಟ್. ಅವ್ರು ಹೇಳಿದ ಬಾದ್ ನಾವು ಬಂದಿದ್ದೆವು. ಕಾನೂನ್ದಾಗ ಏನು ಕೇಳತ್ತಿದ್ದೆವು ನಮಗೆ ಅವ್ರು ಹೇಳಿದ ಬಾದ್ ಇಲ್ಲಿ ಬಂದ ಮ್ಯಾಗ ನಾನು ನಿನಗೆ ಮಾತಾಡ್ಸಂದ. ಅವ್ರು ಮಾತಾಡ್ಸಂದ್ಮ್ಯಾಗೆ ಮಾತಾಡಿಸಿದ್ರು. मिनिस्टर साहब बात कराओ, बोलने के बाद ही बात कराओ. यहाँ कोई राजकीय नहीं करे. बीजेपी, कांग्रेस, JDS, MIM जो भी पार्टी गंदे, MLA शरणों गंदे, विजय सिंह गंदे, मिनिस्टर गंदे, ईश्वर खंडगे साहब गंदे. हमारा सैलरी जो बोलेंगे हम दूसरा कुछ क्या बोलेंगे सर. सैलरी ಮಾಡೋದೇ ನಾನು ಹೇಳ್ತಾ ಇರೋದು ಸರ್. ನಾವು ಯಾವಾಗ ಖತಮ್ ಆಯ್ತು. 1 ವರ್ಷ ಯಾವಾಗ ಕೊಡ್ತೀವಿ? ನಮ್ದು ಹೇಳಿ ಎಷ್ಟು ಡಿಬೇಟ್ ಅದಪ್ಪ. ನಮ್ದು ಡಿಬೇಟ್ ಎಷ್ಟೈತೆ ಸರ್? ಅಮೌಂಟ್ ಎಷ್ಟು? ನಾಳಿಂದ ಬಾಬಾ ಸಾಹೇಬ್ ಜಯಂತಿ ತನಕ ಕೊಡ್ತೀವಿ. ನಾವು ಹೇಳೋದು ಅದಲ್ಲ. ನೀವು ಕೇಳಿದ್ದಾನೆ ಹೇಳಿ.
ಈಗ ಇನ್ನೂ 10 ಮಂತ್ಸ್ ಇದೆ ಸರ್, ಅದು 1,80,00,000 ಆಗುತ್ತೆ. ಹಾ. ಅದನ್ನ ಈಗಾಗಲೇ ನಾವು 1 ತಿಂಗಳು ಆಲ್ರೆಡಿ ಕಳಿಸಿದೀವಿ. ಅದು ಈಗ 4:30-5 ಗಂಟೆವರೆಗೂ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಜಮಾ ಆಯ್ತು ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು 4-5 ದಿನ ಬಿಟ್ಟು ಇನ್ನೂ 1 ತಿಂಗಳು ನಾನು ಹಾಕಿರ್ತೀನಿ ಸರ್. ಅದು ಪೂರ್ತಿ ನಾವು ಕೇಳಿ ಸರ್, ನೀವೇ ಹೇಳ್ದಂಗೆ ಮಾಡ್ತಾ ಇದ್ದೀವಿ. ಅದು ಜಮಾ ಆಗುತ್ತೆ ಸರ್. ನೆಕ್ಸ್ಟ್ ಮಂತಲ್ಲಿ 2 ತಿಂಗಳು ಮಾಡ್ತೀವಿ ಸರ್. ಒಂದು 2-3 ತಿಂಗಳಲ್ಲಿ ಉಷ್ಟು ಕ್ಲಿಯರ್ ಮಾಡ್ತೀವಿ ಸರ್. ಯಾರ್ಡಿಲ್ಲ ನಮಗೆ ಇನ್ನೂ ಒಂದು ತಿಂಗಳು ಮುಂದಕ್ಕೆ ಹಾಕಿ ನಾವು ಎಲ್ಲವೂ ಜಮಾ ಮಾಡ್ಕೊತೇವೆ. ಕಲ್ಯಾಣದಾಗ ಫೋನ್ ಮಾಡಿ ಆಗದಾಗ ಬಂದು ಲೋನ್ ತಗ್ತೇವೆ. ನಮಗೆ ಒಂದೇ ಡೇಟ್ ಒಳಗೆ 50 ಕೊಡ್ತೀವಿ, 1 ವರ್ಷ ನಾಳೆ. ಅದು ನಾ ಹೇಳಿದ್ನಲ್ಲ ಸರ್, ಇಲ್ಲ 3 ತಿಂಗಳಲ್ಲಿ ಒಂದು ಡೇಟ್ ಕೊಡ್ರಿ. ಈ डेटिंग 1 करोड़, मैं क्या बोलूँ, 1 करोड़ 80 लाख रुपए क्या डेट को देते? चर्चा नको, एक नको, ಏನ್ ಅಂತೀರಲ್ಲ ಸರ್, ಜೂನ್ ಎಂಡ್ ವರೆಗೂ ಉಷ್ಟು ಕ್ಲಿಯರ್ ಮಾಡಿ. ನೋಡ್ರಿ ಈ ಯಾವ್ದಪ್ಪ ಏಪ್ರಿಲ್, ಅದೇ ಸರ್ ಮೇ ಜೂನ್ 2 ತಿಂಗಳಲ್ಲಿ ಸರ್. ಮತ್ತೆ ಅದನ್ನೇ ಹೇಳ್ತೀನಿ ನಾನು. 5 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಅದ, 5 10 ಅದ. ಅದನ್ನೇ ಸೇರ್ಸ್ ಮತ್ತೆ ಮಾಡ್ತೀನಿ 10 ದಿನದಾಗೆ ಐತದ ನಿಮ್ಮ ಜಮಾ. ಸರ್ 2 ತಿಂಗಳು ಅಂತ ನಾನು ಆಗ್ಲೇ ಹೇಳಿದೆ. ಮತ್ತೆ ಜೂನ್ ಅಂತ ನಂಗೆ ಒಂದು ಡೇಟ್ ಹೇಳಕ್ ಸರ್, ಜೂನ್ ಅವತ್ತಿನ ಎಂಡ್ ವರೆಗೂ ಅಂತ ಹೇಳಿದ್ನಲ್ಲ ಸರ್. ಮತ್ತೆ ಡೇಟೇ ಇಲ್ಲ ಸರ್. ನೋಡ್ರಿ ಜೂನ್ ಎಂಡ್ ಬೇಡ, ಒಂದು ಡೇಟ್ ಹೇಳಿ. डेट बोलो सर। ಒಂದು ತಿಂಗಳು ಜೂನ್ ಎಂಡ್ ಯಾವ ಡೇಟ್ ಇದೆಯಪ್ಪ? 28 ಬರ್ತಾ 30 ಬರ್ತದೆ. देखो 30 ಜೂನ್ ಅಷ್ಟರೊಳಗೆ ಮಾಡ್ತೀವಿ ಸರ್. मार्च इधर अप्रैल 14 तारीख है। ಹಾಂ ಸರ್. हम क्या बोल रहे हैं, अप्रैल 14 बाबा साहब का जयंती है, ठीक है। आगे मई 14 तारीख को हमको दो, चर्चा नको, पूरे एक साथ दो ಅಲ್ಲ तो हम सोचेंगे, नहीं है तो फिर ಅಲ್ಲ, ಜೂನ್ ಎಂಡ್ ವರೆಗೂ ನಾವು ಮಾಡ್ತೀವಿ. ಒಂದು ತಿಂಗಳ ಟೈಮ್ ಬರುತ್ತೆ ಸರ್. ದಿನ 10 ಲಕ್ಷ ಕಲೆಕ್ಷನ್ ಅದ. ಮಾತಾಡ ಏನೋ ಮಾಡಿ ಸರ್, ಇಲ್ಲಿ ಒಂದು ತಿಂಗಳಲ್ಲಿ ಸರ್ ಒಂದು ನೋಟ್ ಹಾಕಿ ಕೊಟ್ಬಿಟ್ಟು ಮೇ ಒಂದು ಡೇಟ್ ಕೊಡ್ರಿ ಸರ್. ಏನ್ ಸರ್? ಏನು ಬಂದು ಮೇದು ಒಂದು ಡೇಟ್ ಕೊಡ್ರಿ. ಡೇಟ್ ಅಲ್ಲ ಈಗ ನೀವು ಹೇಳಿದ್ರಲ್ಲ ಸರ್, ಮೇ ಎಂಡ್ ವರೆಗೂ ನಾವು ನಿಮಗೆ ಕೈ ಜೋಡಿಸಿ ಹೇಳ್ತೀವಿ, ಪರಾಕ್ ಹುಡುಗಿಲ್ಲತ್ತಿದ್ದೇವೆ ನಾವು ಅಷ್ಟೇ. ಅಲ್ಲ ನಾವು ಯಾಕಂದ್ರೆ ಇಲ್ಲ ಸರ್, ಇಲ್ಲಿ ಒಂದು ಡೇಟ್ ಕೊಡ್ರಿ, ಮೇದಾಗ ಒಂದು ಡೇಟ್ ಕೊಡ್ರಿ ನೀವು. ಸರ್ ರಾಂಗ್ ರೈಟ್ ಅಲ್ಲ ಸರ್, ನೀವು ಹೇಳೋದನ್ನ ನಾವು ಹೇಳ್ತಿದ್ದಿಲ್ಲ. 15 ತಾರೀಕಿಗೆ ನಮಗೆ ಸ್ಯಾಲರಿ ಬೇಕು. ಅದೇ ಹೇಳ್ತಾ ಇದೀನಲ್ರಿ, ಡೇಟ್ ಕೊಡ್ರಿ. ಲಾಸ್ಟ್ 30 ಜೂನ್ ಅಂತ ಹೇಳ್ತಾ 30 ಜೂನ್ नहीं, 15 मई को ಜೂನ್ ಇಲ್ಲ, पूरे करना है। ಮೇದಾಗ ಕೊಡ್ಬೇಡಿ ಸರ್. ಮೇ 15ಕ್ಕೆ ಒಂದೇ ಎಪಿಸೋಡ್ದಾಗ ಅದು ಡೇಟ್ ಕೊಡ್ಬೇಡಿ ಸರ್. ಏನೋ ಅಲ್ಲಿ ಮಾಡ್ರಿ ಸರ್, ನೀವು ನಾಳಿಂದ ಜಯಂತಿ ಮಾಡ್ತೀವಿ ನಾವು ಆರಾಮ. ಅಲ್ಲ ನೀವು ಬಸವಕಲ್ಯಾಣ ನಗರಸಭೆಯ ಪೌರಾಯುಕ್ತ ರಾಜು ಬಣಕಾರ್ ಪೌರ ಕಾರ್ಮಿಕನ ಮೇಲೆ ದರ್ಪ ಮೆರೆದಿದ್ದು ಗುತ್ತಿಗೆ ಆಧಾರದ ಪೌರ ಕಾರ್ಮಿಕರಿಗೆ ಏಕವಚನದಲ್ಲಿ ಮಾತನಾಡುತ್ತಿದ್ದ ಗದರಿಸಿದಂತ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಿದೆ. ಗುತ್ತಿಗೆ ಆಧಾರದ ಕಾರ್ಮಿಕರಿಗೆ 1 ವರ್ಷದ ಸಂಬಳ ನೀಡದಿದ್ದ ಹಿನ್ನೆಲೆಯಲ್ಲಿ ಇಲ್ಲಿನ ಕಾರ್ಮಿಕರು ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಅವರ ನೇತೃತ್ವದಲ್ಲಿ ನಗರಸಭೆಯ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಗ್ತಿತ್ತು. ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತ ರಾಜು ಬಣಕಾರ್ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಚರ್ಚೆ ನಡೆಸುತ್ತಿರುವಂತಹ ಸಮಯದಲ್ಲಿ ಪ್ರತಿಭಟನಾ ನಿರತ ಪೌರ ಕಾರ್ಮಿಕನ ಮೇಲೆ ಪೌರಾಯುಕ್ತ ಅತಿ ಕೋಪದಿಂದ ಏಕವಚನದಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಿರುವಂತಹ ವಿಡಿಯೋ ಸದ್ಯ ವೈರಲ್ ಆಗ್ತಿದೆ. ಬಡವರ ಕೋಪ ದವಡಿಗೆ ಮೂಲ ಎನ್ನುವ ಹಾಗೆ ಗುತ್ತಿಗೆ ಆಧಾರದ ಪೌರ ಕಾರ್ಮಿಕ ತನ್ನ ಸಂಬಳಕ್ಕಾಗಿ ಪ್ರತಿಭಟಿಸಿ ತಪ್ಪಾಯ್ತಾ ಎನ್ನುವ ಪ್ರಶ್ನೆ ಇಲ್ಲಿನ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಸುಮ್ಕುಂದ್ರ ಗೊತ್ತೈತಿ ಈಗ एक साल ಗೊತ್ತಿದೆಪ್ಪ, एक साल ಗೊತ್ತಿದೆ. 320 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿ ಬಾ, ತೋರ್ಸಿನ್ ಬಾ, ಒಳಗ್ ಬಾ, ತೋರ್ಸಿನ್ ಬಾ ನಾ ಡಾಕ್ಯುಮೆಂಟ್. ಅಲ್ಲಿ ದೊಡ್ಡವ್ರು ಬಂದ್ರೆ ಮಾತಾಡಿದ್ರೆ ಮಾತು ದಿಮಾಕ್ ಮಾಡಿ ಮಾತಾಡ್ತಿಲ್ಲ. ನನಗೇನು ಗೊತ್ತಾಗಲ್ಲ ಅಂತ ಮಾಡಿ, ಸಣ್ಣ ಹುಡುಗರು ಮಾಡಿ ನೀನು ನನಗೆ आप क्या बोल रहे हो? वही मैं सुन रहे नहीं सर. अब 1 साल का ಈಗ ನೋಡಿ वही सर. ಪಂಜಾಬ್ನ ಅಮೃತಸರದಲ್ಲಿ ರೈತರು ಸಾಂಪ್ರದಾಯಿಕ ಸುಗ್ಗಿ ಹಬ್ಬವಾದ ಬೈಸಾಖಿಯನ್ನು ಅತ್ಯಂತ ಸಡಗರದಿಂದ ಆಚರಿಸುತ್ತಿದ್ದಾರೆ. ಈ ಹಬ್ಬವು ಪಂಜಾಬಿ ಹೊಸ ವರ್ಷದ ಆರಂಭವನ್ನು ಸೂಚಿಸುವುದಲ್ಲದೆ ಪ್ರಮುಖವಾಗಿ ರಬಿ ಹಂಗಾಮಿನ ಗೋಧಿ ಬೆಳೆಯ ಕೊಯ್ಲಿನ ಸಂಕೇತವಾಗಿದೆ. ಸಮೃದ್ಧ ಇಳುವರಿ ನೀಡಿದ ಭೂತಾಯಿಗೆ ಕೃತಜ್ಞತೆ ಸಲ್ಲಿಸುವ ರೈತರು ಹೊಲ ಗದ್ದೆಗಳಲ್ಲಿ ಗೋಧಿ ಕೊಯ್ಲು ಮಾಡುವ ಮೂಲಕ ಸಂಭ್ರಮಿಸುತ್ತಿದ್ದಾರೆ. ಈ ಹಬ್ಬವು ರೈತ ಸಮುದಾಯದಲ್ಲಿ ಸುಭಿಕ್ಷೆ ಮತ್ತು ಸಮೃದ್ಧಿಯ ಸಂಕೇತವಾಗಿದ್ದು ಕಠಿಣ ಪರಿಶ್ರಮದ ಫಲವಾಗಿ ಬಂದ ಉತ್ತಮ ಫಸಲನ್ನು ಕಂಡು ಅನ್ನದಾತರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಅಮೃತಸರದಾದ್ಯಂತ ರೈತರು ಭಾಂಗ್ರಾ ನೃತ್ಯ ಮತ್ತು ಸಾಂಪ್ರದಾಯಿಕ ಹಾಡುಗಳೊಂದಿಗೆ ಈ ದಿನವನ್ನು ಸ್ಮರಣೀಯವಾಗಿಸುತ್ತಿದ್ದಾರೆ. ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಇತರ ನಾಯಕರು ಸಂಸತ್ತಿನ ಆವರಣದಲ್ಲಿರುವ ಪ್ರೇರಣಾ ಸ್ಥಳದಲ್ಲಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಪ್ರಧಾನಿ ಮೋದಿ ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು
ಪರಸ್ಪರ ಮಾತನಾಡುತ್ತಾ ಕೆಲ ಕಾಲ ಲಘು ಹಾಸ್ಯದ ಕ್ಷಣಗಳನ್ನು ಹಂಚಿಕೊಂಡಿದ್ದು ಕಂಡುಬಂದಿದೆ. ಈ ಸಂದರ್ಭದಲ್ಲಿ ದೇಶದ ವಿವಿಧ ಗಣ್ಯರು ಉಪಸ್ಥಿತರಿದ್ದು ಸಂವಿಧಾನ ಶಿಲ್ಪಿಗೆ ಗೌರವ ಸಲ್ಲಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎಂಬ ಪ್ರಶ್ನೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೃಢ ವಿಶ್ವಾಸದ ಉತ್ತರವನ್ನ ನೀಡಿದ್ದಾರೆ. ಖಂಡಿತವಾಗಿಯೂ ನಾವು ಅರ್ಧದಷ್ಟು ಸ್ಥಾನಗಳಿಗಿಂತ ಹೆಚ್ಚಿನ ಸೀಟುಗಳನ್ನು ಗೆಲ್ಲುವ ಮೂಲಕ ಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಏಪ್ರಿಲ್ 13ರಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ರಾಜ್ಯದ ರಾಜಕೀಯ ಬದಲಾವಣೆಯ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನೇಪಾಳವು ಇಂದು ತನ್ನ ಅಧಿಕೃತ ಕ್ಯಾಲೆಂಡರ್ ಆದ ವಿಕ್ರಮ್ ಸಂವತ್ ಪ್ರಕಾರ ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ತಿದ್ದಾರೆ. ಕ್ಯಾಲೆಂಡರ್ ಬದಲಾವಣೆಯೊಂದಿಗೆ ನೇಪಾಳದಲ್ಲಿ ಇಂದು 2083ನೇ ಹೊಸ ವರ್ಷ ಆರಂಭವಾಗಿದೆ. ಈ ವಿಶೇಷ ಸಂದರ್ಭದಲ್ಲಿ ರಾಜಧಾನಿ ಕಠ್ಮಂಡುವಿನಲ್ಲಿ ಸುಂದರವಾದಂತಹ ಸೂರ್ಯೋದಯದ ದೃಶ್ಯಗಳು ಕಂಡುಬಂದಿದ್ದವು. ಜನರು ಹೊಸ ವರ್ಷದ ಮೊದಲ ಸೂರ್ಯನಿಗೆ ನಮನ ಸಲ್ಲಿಸುವ ಮೂಲಕ ಸಮೃದ್ಧಿ ಮತ್ತು ಶಾಂತಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ದೇಶಾದ್ಯಂತ ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ಹೊಸ ವರ್ಷದ ಹಬ್ಬದ ವಾತಾವರಣ ಮನೆ ಮಾಡಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ನಾಳೆ ಅಂದರೆ ಏಪ್ರಿಲ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ಶ್ರೀ ಕ್ಷೇತ್ರದ ಮಾಜಿ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಸ್ಮರಣಾರ್ಥ ನಿರ್ಮಾಣಗೊಂಡಿರುವ ಭವ್ಯ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನ ಪ್ರಧಾನಮಂತ್ರಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಳಿಕ ಭಕ್ತರನ್ನ ಉದ್ದೇಶಿಸಿ ಭಾಷಣ ಕೂಡ ಮಾಡಲಿದ್ದಾರೆ. ಇನ್ನು ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಇಡೀ ಆದಿಚುಂಚನಗಿರಿ ಕ್ಷೇತ್ರ ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತಿದೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಈ ಭೈರವೈಕ್ಯ ಮಂದಿರವು ಹಲವು ವಿಶೇಷತೆಗಳಿಂದ ಕೂಡಿದೆ. ಕಾರ್ಯಕ್ರಮಕ್ಕಾಗಿ ಬಿಜಿಎಸ್ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆ ನಿರ್ಮಾಣವಾಗಿದ್ದು 1 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗವಹಿಸುವಂತ ನಿರೀಕ್ಷೆ ಇದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ 2000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಈ ಭೇಟಿಯ ವೇಳೆ ಪ್ರಧಾನಿ ಮೋದಿ ಅವರಿಗಾಗಿ ವಿಶೇಷ ಮೈಸೂರು ಪೀಠ ಸಿದ್ಧಪಡಿಸಲಾಗಿದೆ. ಮೈಸೂರಿನ ಕಲಾವಿದ ನಂದನ್ ಸಿಂಗ್ ಅವರು 5 ದಿನಗಳ ನಿರಂತರ ಶ್ರಮದಿಂದ ಇದನ್ನ ತಯಾರಿಸಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಧರಿಸುತ್ತಿದ್ದ ಮಾದರಿಯಲ್ಲಿರುವ ಈ ಪೀಠವು ಬನಾರಸ್ ಬಟ್ಟೆ ಮತ್ತು ಗಂಡಬೇರುಂಡ ವಿನ್ಯಾಸದಿಂದ ಕೂಡಿದೆ. ಇನ್ನು ನಿರ್ಮಲಾನಂದನಾಥ ಶ್ರೀಗಳ ಅಣತಿಯಂತೆ ನಮ್ಮೂರು ನಮ್ಮೋರು ಸೇವಾ ಸಂಸ್ಥೆಯ ವತಿಯಿಂದ ಈ ಗೌರವ ಅರ್ಪಿಸಲಾಗುತ್ತಿದೆ. ಇಲ್ಲೊಬ್ಬ ವ್ಯಕ್ತಿ ತಾನೇ ಈ ಮಗುವಿಗೆ ತಂದೆಯೇ ಹೌದೋ ಅಥವಾ ಅಲ್ಲವೋ ಎಂಬ ಅನುಮಾನದಲ್ಲಿದ್ದು ತನ್ನ 6 ವರ್ಷದ ಮಗನನ್ನ ತಂದೆ ಕೊಲೆ ಮಾಡಿ ಕೃಷ್ಣ ನದಿಗೆ ಎಸೆದಿರುವ ಘಟನೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ನಡೆದಿದೆ. ಮಗ ತನ್ನ ಹೋಲಿಕೆ ಇಲ್ಲ ಎಂದು ಅನುಮಾನಪಟ್ಟ ತಂದೆ DNA ಪರೀಕ್ಷೆ ಮಾಡಿಸುವ ಬದಲು ಮಗನನ್ನೇ ಕೊಲೆ ಮಾಡಿ ನದಿಗೆ ಎಸೆದಿದ್ದಾನೆ. ವಿಜಯಪುರ ಜಿಲ್ಲೆಯ ನಾಗಠಾಣೆ ಗ್ರಾಮದ ಮಲ್ಲಿಕಾರ್ಜುನ್ ಆರೇಕರಿ ಮತ್ತು ಭಾಗ್ಯಶ್ರೀ ದಂಪತಿಯ 6 ವರ್ಷದ ಮಗ ಸಿದ್ಧಾರ್ಥ್ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ದ. ಆ ಮಗು ತನ್ನ ತಂದೆಯನ್ನೇ ಹೋಲ್ತಿಲ್ಲ ಎಂದು ಕೆಲವು ಪರಿಚಯಸ್ಥರು ಹೇಳಿದ್ರು. ಈ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ತಲೆಯಲ್ಲಿ ವಿಷ ಬಿತ್ತಿತ್ತು. ಕಳೆದ 1.5 ವರ್ಷಗಳಿಂದ ಇದೇ ವಿಷಯಕ್ಕೆ ದಂಪತಿ ನಡುವೆ ಬಹಳಷ್ಟು ಜಗಳ ಕೂಡ ನಡೆಯುತ್ತಿತ್ತು. ಕೊನೆಗೆ ಈ ಸಂಶಯ ಕೊಲೆಯಲ್ಲಿ ಅಂತ್ಯವಾಗಿದೆ. ಶಾಲೆಗೆಂದು ಕರೆದೊಯ್ದು ನದಿಗೆ ಎಸೆದ ಕಟುಕ ಮಾರ್ಚ್ 16ರಂದು ಮಗನನ್ನ ಶಾಲೆ ಪ್ರವೇಶಕ್ಕಾಗಿ ಕರೆದುಕೊಂಡು ಹೋಗುವುದಾಗಿ ಹೆಂಡತಿಗೆ ಸುಳ್ಳು ಹೇಳಿದ ಮಲ್ಲಿಕಾರ್ಜುನ್ ಮಗನಿಗೆ ಹೊಸ ಬಟ್ಟೆಗಳನ್ನು ತೊಡಿಸಿ ವಿಜಯಪುರದಿಂದ ಮಹಾರಾಷ್ಟ್ರದ ಕರಾಡ್ಗೆ ಕರೆದೊಯ್ದಿದ್ದಾನೆ. ಕರಾಡ್ ತಾಲೂಕಿನ ವಡೋಲಿ ಭೀಕೇಶ್ವರ ಬಳಿಯ ಕೃಷ್ಣ ನದಿಯ ದಡಕ್ಕೆ ಮಗನನ್ನ ಕರೆದೊಯ್ದ ಆತ ಕಿಂಚತ್ತೂ ದಯೆ ಇಲ್ಲದೆ ಮಗನನ್ನ ತುಂಬಿ ಹರಿಯುತ್ತಿದ್ದ ನದಿಗೆ ಎಸೆದಿದ್ದಾನೆ. ಮಗು ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಟ ನಂತರ ಏನು ಗೊತ್ತಿಲ್ಲದವನಂತೆ ಮನೆಗೆ ಮರಳಿದ್ದಾನೆ. ಇನ್ನು ಮಾರ್ಚ್ 18ರಂದು ಕರಾಡ್ ಪೊಲೀಸರಿಗೆ ನದಿಯ ದಡದಲ್ಲಿ ಮಗುವಿನ ಗುರುತು ಪತ್ತೆಯಾಗದ ಶವ ಸಿಕ್ಕಿತು. ಇತ್ತ ಮಲ್ಲಿಕಾರ್ಜುನ್ ಮಗನನ್ನ ಹಾಸ್ಟೆಲ್ಗೆ ಸೇರಿಸಿದ್ದೇನೆಂದು ಹೆಂಡತಿಯನ್ನ ನಂಬಿಸಿದ. ಆದ್ರೆ ಏಪ್ರಿಲ್ 1ರಂದು ಮಗ ಸಿದ್ಧಾರ್ಥನ ಹುಟ್ಟುಹಬ್ಬದ ದಿನ ಪತಿಯನ್ನ ಪದೇ ಪದೇ ಒತ್ತಾಯಿಸಿದಾಗ ಆತ ನೀಡಿದ ಅಸಂಬಂಧ ಉತ್ತರಗಳು ಅನುಮಾನ ಹುಟ್ಟಿಸಿದವು. ಕೂಡಲೇ ಆಕೆ ಪೊಲೀಸರಿಗೆ ನಾಪತ್ತೆ ದೂರು ನೀಡಿದ್ರು. ತನಿಖೆಯಲ್ಲಿ ಸತ್ಯ ಒಪ್ಪಿಕೊಂಡ ಆರೋಪಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪೊಲೀಸರು ಜಂಟಿಯಾಗಿ ತಾಂತ್ರಿಕ ವಿಶ್ಲೇಷಣೆ ನಡೆಸಿದಾಗ ಮಲ್ಲಿಕಾರ್ಜುನನ ಮೊಬೈಲ್ ಲೊಕೇಶನ್ ಕರಾಡ್ ಬಳಿ ಇರುವುದು ಪತ್ತೆಯಾಗಿತ್ತು. ಇನ್ನು ಪೊಲೀಸರ ತೀವ್ರ ವಿಚಾರಣೆ ಎದುರು ನಿಲ್ಲಲಾಗದ ಪಾಪಿ ತಂದೆ ತನ್ನ ಸಂಶಯದ ಕಾರಣಕ್ಕಾಗಿ ಮಗನನ್ನ ಕೊಂದಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಈ ಒಂದು ಘಟನೆ ಅತ್ಯಂತ ಕ್ರೂರ ಮತ್ತು ಪೂರ್ವ ಯೋಜಿತ ಕೃತ್ಯವಾಗಿದ್ದು ಮಗುವನ್ನ ತನ್ನನ್ನು ಹೋಲ್ತಿಲ್ಲ ಎಂಬ ಕಾರಣಕ್ಕಾಗಿ ಹತ್ಯೆ ಮಾಡಿರುವುದು ತನಿಖೆಯಲ್ಲಿ ದೃಢಪಟ್ಟಿದೆ ಎಂದು ವಿಜಯಪುರ ಗ್ರಾಮೀಣ ಡಿವೈಎಸ್ಪಿ TS ಸುಲ್ಫಿ ಅವರು ತಿಳಿಸಿದ್ದಾರೆ. ಇನ್ನು ಆರೋಪಿಯನ್ನ ಬಂಧಿಸಲಾಗಿದ್ದು ಘಟನಾ ಸ್ಥಳಕ್ಕೆ ಕರೆದೊಯ್ದು ಮಹಜರು ಕೂಡ ನಡೆಸಲಾಗಿದೆ. ಸಮಾಜವೇ ತಲೆ ತಗ್ಗಿಸುವಂತಹ ಈ ಕೃತ್ಯದಿಂದಾಗಿ ನಾಗಠಾಣೆ ಗ್ರಾಮದಲ್ಲಿ ಮೌನ ಆವರಿಸಿದೆ. ಇವಾಗಿದ್ದು ಇಂದಿನ ಮುಂಜಾನೆ ನ್ಯೂಸ್ ರೌಂಡ್ ಅಪ್ನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ನ್ಯೂಸ್ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.